ಯಾವಾಗಲೂ ಒಂದೇ ಥರ ತಿಂಡಿ ಮಾಡಿದ್ರೆ ಮನೆಯಲ್ಲೂ ಕೂಡ ಸ್ವಲ್ಪ ಇಷ್ಟಪಡೋದು ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಈ ಕಾಯಿ ದೋಸೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಎನಿ ಮೆಷರ್ಮೆಂಟ್ ನೀವು ಯಾವುದಾದ್ರೂ ತೊಗೊಳ್ಬೋದು, ಕಪ್ಪು ಬೌಲ್ ಆ ಥರ ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ 2 ಕಪ್ಪಷ್ಟು, ಇದು ಸುಮಾರು 1/4 kg ಇಡ್ಸತ್ತೆ. ನೀವು ಎಷ್ಟು ಬೇಕಾದರೂ ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಈ ಕಪ್ಪಲ್ಲಿ 2 ಕಪ್ಪಷ್ಟು ನಾನಿಲ್ಲಿ ಡಿಪೋ ಅಕ್ಕಿ ಅಂತ ಹೇಳ್ತೀವಲ್ವ, ಆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪು ಮೆಷರ್ಮೆಂಟ್ ಆದರೂ ತೊಗೊಳ್ಬೋದು, ಅಥವಾ ಇಲ್ಲ ಬೇರೆದೇ ತೊಗೋತೀನಿ ಮೆಷರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ಅಂದರೆ ಅದರಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಒಂದು ಚಿಕ್ಕದಾಗಿ ಟೀ ಸ್ಪೂನಲ್ಲಿ ಮೆಂತ್ಯ ಹಾಕೋತಾ ಇದ್ದೀನಿ. ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಇಷ್ಟೇ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಒಂದು 1/4 ಕಪ್ಪಷ್ಟು, 1/4 ಕಪ್ ಅಂತ ಹೇಳ್ತೀವಲ್ವ, ಅದರಲ್ಲಿ 1/4 ಭಾಗ ಇಲ್ಲಿ ಅವಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಇಷ್ಟನ್ನು ಸುಮಾರು 5ರಿಂದ 6 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು. ಎಲ್ಲಿ ತನಕ ಅಂತ ಹೇಳಿದ್ರೆ ನೋಡಿ, ನೀರು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಉದ್ದಿನ ಬೇಳೆನಲ್ಲಾಗ್ಬೋದು ಅಥವಾ ಅಕ್ಕಿನಲ್ಲಾಗ್ಬೋದು, ಪೌಡರ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ದೋಸೆ ನಮಗೆ ವೈಟ್ ಕಲರ್ ಬರಬೇಕು ಅಂದರೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ತಾ ಇದ್ದೀನಿ. ಆ ಒಂದು ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆ ಬೌಲ್ ಮೆಷರ್ಮೆಂಟ್ ಆದರೂ ಆಯಿತು, ಅಥವಾ ಒಂದು ಓಳು ಅಂತೀವಲ್ವ ಅಷ್ಟಾದರೂ ಆಯಿತು. ಹಸಿ ತೆಂಗಿನಕಾಯಿ ನೀರಿರುತ್ತೆ ಅಲ್ವಾ, ನಾವು ಹಸಿ ತೆಂಗಿನಕಾಯಿ ಅಂತಲೇ ಅನ್ನೋದು, ಅದನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಬೆಳಗ್ಗೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೆ. ನಾನು ಸಂಜೆ ರುಬ್ಬೋದಕ್ಕೆ ತೆಗಿತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದೀರಲ್ವ. ಈ ನೀರನ್ನು ಕೂಡ ಹಾಕ್ಕೊಂಡು ನಾವಿಲ್ಲಿ ರುಬ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಇದು ಕೂಡ ಫೈನ್ ಪೇಸ್ಟ್ ಆಗಬೇಕು. ಕೆಲವೊಬ್ಬರಿಗೆ ನಮಗೆ ನೈಟೇ ಇದನ್ನು ಕಾಯಿನ ರುಬ್ಬಿ ಬೆಳಗ್ಗೆ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು, ಬೆಳಗ್ಗೆನೂ ಕೂಡ ನೀವು ಈ ದೋಸೆ ಹಿಟ್ಟೆಲ್ಲ ರುಬ್ಬಿ ಇಟ್ಕೊಂಡು ನೈಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಕಾಯನ್ನು ರುಬ್ಕೊಂಡಿದ್ದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪನೇ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು. ನೀವು ಯಾವ ರೀತಿ ಆದರೂ ರುಬ್ಕೊಳ್ಳಿ, ಫೈನ್ ಪೇಸ್ಟ್ ಆಗಬೇಕು. ಆ ರೀತಿ ನೋಡಿ, ಇವಾಗ ಒಂದು ದೊಡ್ಡದಾಗಿರೋವಂಥ ಪಾತ್ರೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಕಾಯು ಕೂಡ ಇದೆ ಸ್ನೇಹಿತರೆ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರೋದು. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಮಾಡ್ಕೊಳ್ಳಿ. ಮತ್ತು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದನ್ನು ಹೇಳ್ತೀನಿ ನಾನಿಲ್ಲಿ. ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವೇನೇ ದೋಸೆ ಬ್ಯಾಟರ್ ರೆಡಿ ಮಾಡಬೇಕಾದ್ರೆ ಈ ಥರ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಟೇಸ್ಟು ಮಾತ್ರ ಮಸ್ತ್ ಬರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಮಸಾಲೆ ದೋಸೆ, ಸೆಟ್ ದೋಸೆ, ನೀವು ಯಾವುದೇ ದೋಸೆ ಬ್ಯಾಟರನ್ನು ನೀವು ರೆಡಿ ಮಾಡಬೇಕಾದ್ರೂ ಕೂಡ ನೀವು ಈ ಥರ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇವಾಗೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಪಾತ್ರೆ ನಾವು ದೊಡ್ಡದೇನು ತೊಗೊಂಡಿದ್ವಿ ಅಲ್ವಾ, ಅದಕ್ಕೆ ಹಾಕ್ಕೊಂಡ್ಮೇಲೆ ಕೈನಲ್ಲೇ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಆವಾಗ ಚೆನ್ನಾಗಿ ಉದ್ದಕ್ಕೆ ಬರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಪರ್ಫೆಕ್ಟ್ ಆಗಿದೆ. ಮತ್ತು ಇದಕ್ಕೆ ನೀರು ಹಾಕೋದು ಅಥವಾ ತೆಳುವಾಯಿತು ಅನ್ನೋದು ಏನೂ ಇರೋದಿಲ್ಲ. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಪಕ್ಕ ಇದೆ ಅಂತ. ಇವಾಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಇದು ನೀವು ನೋಡ್ತಾ ಇರೋದು ಬೆಳಗ್ಗೆ ಸ್ನೇಹಿತರೆ, ಬೆಳಗ್ಗೆ ಸುಮಾರು 6:30ಗೆ ನಾನು ಇದನ್ನು ಓಪನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆಂದ ನೋಡಿ, ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಒಂದು ಅರ್ಧ ಭಾಗ ಇತ್ತು ಅಷ್ಟೇ. ನೀವು ನೋಡ್ತಾ ಇದ್ದೀರಾ, ಪೂರ್ತಿಯಾಗಿ ಬಂದಿದೆ, ಚೆನ್ನಾಗಿ ಉದ್ಗಿದೆ ಸ್ನೇಹಿತರೆ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇದಕ್ಕೆ ಸೋಡಾ ಏನು ಬೇಡ ಸ್ನೇಹಿತರೆ, ಜಸ್ಟ್ ಉಪ್ಪೊಂದು ಹಾಕಿದ್ರೆ ಸಾಕು, ಸಕ್ಕದಾಗಿ ಬರುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆಂದ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸಲ ಕಾಯಿ ದೋಸೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಒಂದು ವೇಳೆ ನಿಮ್ಗೆ ಏನಾದರೂ ಉದ್ದಿನ ಬೇಳೆ ಜಾಸ್ತಿ ಅನ್ನಿಸ್ತು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಅರ್ಧ ಕಪ್ ಹಾಕೋ ಕಡೆ 1/4 ಕಪ್ಪನ್ನು ಹಾಕ್ಕೊಳ್ಬೋದು. ನಾನು ನಮ್ಮನೆಯಲ್ಲಿ ಮಾಡೋ ರೀತಿಯಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಕಾಯನ್ನು ಅಷ್ಟೇ ನೀವು ನೈಟು ರುಬ್ಬಿ ಬೆಳಗ್ಗೆ ಮಾಡೋದಕ್ಕೆ ಒಂಥರ ಏನಾದರೂ ಸ್ಮೆಲ್ ಬರುತ್ತೆ, ಆ ಥರ ಏನಾದರೂ ನೀವು ಅಂದ್ಕೊಂಡಿದ್ದೀರಾ ಅಥವಾ ಆ ಥರ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಟೈಮ್ನಲ್ಲೇ ನೀವು ಇದನ್ನು ಮಾಡ್ಬೋದು.
ನೋಡಿ ಇವಾಗ ದೋಸೆ ಹೆಂಚು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಆಗಿದೆ. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತೆಳುವಾಗಿ ಬೇಕಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಸ್ಪ್ರೆಡ್ ಮಾಡಿ ಸೆಟ್ ದೋಸೆ ಕೂಡ ಹಾಕ್ಕೊಳ್ಬೋದು. ನಾನು ಎರಡೂ ರೀತಿಯಾಗಿಯೂ ತೋರಿಸ್ತಾ ಇದ್ದೀನಿ. ನೀವು ತೆಳುವಾಗಿ ಹಾಕ್ಕೊಂಡ್ರೂ ಕೂಡ ಸೂಪರಾಗಿ ಬರುತ್ತೆ, ಎಲ್ಲೂ ಕೂಡ ಹಾಳಾಗೋದಿಲ್ಲ. ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಬಾಂಬೆ ಸಾಗು ಮಾಡಿದ್ದೆ. ಎರಡಕ್ಕೂ ಮಾಡಿಸಿರೋ ಕಾಂಬಿನೇಷನು. ನೀವು ಇದಕ್ಕೆ ಚಟ್ನಿ ಕೂಡ ಮಾಡ್ಬೋದು ರೀ, ಕಡಲೆ ಬೀಜ, ಕಾಯಿ ಚಟ್ನಿ, ಎನಿ ಚಟ್ನಿ ಇದಕ್ಕೆ ಕಾಂಬಿನೇಷನ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ ಸೆಟ್ ದೋಸೆ ಥರ ಹಾಕ್ತಾ ಇದ್ದೀನಿ. ನಾನು ಹೇಳ್ದಾಗೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಷ್ಟಪಡ್ತಾರೆ ಸೆಟ್ ದೋಸೆ ಅಥವಾ ತೆಳುವಾಗಿ ಕ್ರಿಸ್ಪಾಗಿ ದೋಸೆ ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬೇಕಾದರೂ ನೀವು ದೋಸೆಯನ್ನು ಹಾಕಿಬಿಡ್ಬೋದು, ಅಷ್ಟು ಚೆಂದ ಬರುತ್ತೆ. ನೋಡಿ ನೀವು ನೋಡ್ತಾ ಇದ್ದೀರ, ನಾನೆಲ್ಲೂ ಕೂಡ ವೀಡಿಯೋನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಲ್ಲ, ಅಂದರೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿಲ್ಲ ಆ ಥರ ವೀಡಿಯೋಗಳನ್ನೆಲ್ಲ ತೆಗೆದು ಹಾಕಿ ಮಾಡಿಲ್ಲ. ಆ್ಯಸ್ ಯೂಶುವಲ್ ನಾನು ಮನೆಯಲ್ಲಿ ಹೇಗೆ ಮಾಡ್ತೀನಿ, ನಾನು ತಿಂಡಿಗೆ ಮಾಡೋವಂಥ ರೆಸಿಪೀಸನ್ನೇ ನಾನು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋದು ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ಸೊ ಒಂದು ಸಲ ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಕಾಯಿ ಹಾಕಿದ್ರೆ ನೀವು ಕೇಳಬೇಕಾ, ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅನ್ನೋದು ಗಾದೆ ಇದ್ದೇ ಇದೆ. ಸೊ ಕಾಯಿ ಹಾಕಿರೋದ್ರಿಂದ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೋಡ್ತಾ ಇದ್ದೀರ, ನಾನು ಬಾಂಬೆ ಸಾಗು ಜೊತೆ ನಾನು ಸರ್ವ್ ಮಾಡಿದ್ದೀನಿ. ನಮ್ಮನೆಯಲ್ಲಿ ಯಾವಾಗಲೂ ಈ ಒಂದು ದೋಸೆ ರೆಸಿಪಿಗೆ ಈ ಒಂದು ಬಾಂಬೆ ಸಾಗುನೇ ಕಾಂಬಿನೇಷನ್ ಇಷ್ಟಪಡೋದು ಚಟ್ನಿಗಿಂತನೂ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿತ್ತು, ಸಕ್ಕತ್ತಾಗಿತ್ತು. ಟೇಸ್ಟು ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಜೊತೆ ಶೇರ್ ಮಾಡಬೇಕಂತ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.